ಇಲ್ಲಿ 9ನೇ ಕಂತಿನ ಹಣನೇ ಲಾಸ್ಟು. ಮುಂದಿನ ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಇದಕ್ಕೆ ಏನಂದರೆ ಕಾಂಗ್ರೆಸ್ಸು BJP ವರ್ಸಸ್ ನಡೀತಿದೆ. ಅದೇನು ಲೇಟೆಸ್ಟಾಗಿ ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ನೋಡೋಣ. ಇದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ನಾನು ನೀಡ್ತೀನಿ. ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿರೋದು. ಡೆಫಿನೆಟ್ಲಿ ಒಂದು ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಕಾಂಗ್ರೆಸ್ಗೆ ನೀವೆಲ್ಲರೂ ಕೂಡ ಬೈಕೊಳ್ಳೋದಂತೂ 100% ಗ್ಯಾರಂಟಿ. ಎಲ್ಲ ವಿಷಯನೂ ಕೂಡ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕೊನೆವರೆಗೂ ಕೂಡ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಇಲ್ಲಿ 9ನೇ ಕಂತಿನ ಹಣದವರೆಗೂ ಕೂಡ ನಿಮ್ಗೆಲ್ಲರಿಗೂ ಕೂಡ ಹಣ ಬಂದಿದೆ. ಮುಂದಿನ ತಿಂಗಳಿಂದ ಹಣ ಬರಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಸ್ವಲ್ಪ ಆತಂಕ ಆಗುತ್ತೆ. ಏನಕ್ಕೆ ಬರಲ್ಲ, ಏನಾಗಿದೆ ಅಂತ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದರೆ ಈ ಒಂದು ವಿಷಯ ಕೇಳಿಬಿಟ್ರೆ ಡೆಫಿನೆಟ್ಲಿ ನೀವು ಕಾಂಗ್ರೆಸ್ಗೆಲ್ಲ ಬೈಕೊಳ್ಳೋದಂತೂ ಗ್ಯಾರಂಟಿ. ಇಲ್ಲಿ ಡೆತ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಏನಪ್ಪ ಇದು ಡೆತ್ ಟ್ಯಾಕ್ಸು ಅಂತ ನೀವು ಕೇಳ್ಬೋದು. ಎಷ್ಟೊಂದು ಜನ ಬದುಕಿರ್ಬೇಕಾದ್ರೆ ಟ್ಯಾಕ್ಸ್ ಕಟ್ತಾ ಇರ್ತೀವಿ ನಾವು, ಸತ್ ಮೇಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾ ಅಂತ ನೀವು ಕೇಳ್ಬೋದು. ಇಲ್ಲಿ ಏನಂದರೆ ಡೆತ್ ಟ್ಯಾಕ್ಸ್ ಅಂದರೆ ಇಲ್ಲಿ ನೀವೇನು ಆಸ್ತಿ ಮಾಡಿರ್ತೀರಾ, ನೀವು ಸತ್ ಮೇಲೆ ಕಂಪ್ಲೀಟಾಗಿ ಆಸ್ತಿ ಹೋಗೋದು ನಿಮ್ಮ ಮಕ್ಳಿಗೆ ಹೋಗುತ್ತೆ. ಆದರೆ ಇದು ಡೆತ್ ಟ್ಯಾಕ್ಸ್ ಬಂದಾಗ ಏನಾಗುತ್ತೆ ಅಂದರೆ 55% ನೀವೇನು ಆಸ್ತಿ ಮಾಡಿರ್ತೀರ 100 ಭಾಗದಲ್ಲಿ ಅದು ಸರ್ಕಾರಕ್ಕೆ ಹೋಗುತ್ತೆ. ಇನ್ನು 45% ಮಾತ್ರ ಅದು ನಿಮ್ಮ ಮಕ್ಳಿಗೆ ಹೋಗುತ್ತೆ. ಈ ಒಂದು ಕಾನೂನು ಭಾರತದಲ್ಲೂ ಕೂಡ ಬರಬೇಕು. ಇದು ಅಮೆರಿಕದಲ್ಲಿ ಆಗಲೇ ಇದೆ ಅಂತ ಹೇಳಿದರೆ ಈ ಒಂದು ವಿಷಯ ಕೇಳಿದ ತಕ್ಷಣ ಜನರು ಎಲ್ಲರೂ ಕೂಡ ರಾಹುಲ್ ಗಾಂಧಿಗೆ ಹಿಗ್ಗಾಮುಗ್ಗ ಒಂದು ಬಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಇದೆಲ್ಲನೂ ಕೂಡ ಗಮನಿಸ್ಬಿಟ್ಟು ಇವಾಗ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ನ ನಾನು ವಾಪಸ್ ತಗೋತೀನಿ ಅಂತ ಹೇಳಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ರೀತಿ ನಿಮಗೆ ಜನರುಗಳ ಆಸ್ತಿನೆಲ್ಲನೂ ಕೂಡ ಮುಟ್ಟುಗೋಲು ಹಾಕೊಳ್ಳುತ್ತೆ, ಮಾರಾಕುತ್ತೆ ಈ ಭಾರತನೇ ಅಂತ ಇವಾಗ BJP ಅವರು ಕೂಡ ಒಂದು ವಾಗ್ವಾದನೂ ಕೂಡ ಮಾಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ಗಳನ್ನೂ ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿ ನೀಡಿರುವಂಥ ಸ್ಟೇಟ್ಮೆಂಟು. ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಕೇಳ್ಬೋದು, ಹಾಗಾದರೆ ಗೃಹಲಕ್ಷ್ಮಿ ಯೋಜನೆದು 9ನೇ ಕಂತಿನವರೆಗೂ ಕೂಡ ನಾವು ಹಣನ ರಿಸೀವ್ ಮಾಡ್ಕೊಂಡಿದ್ದೀವಿ, ಹಾಗಾದರೆ ಮುಂದಿನ ತಿಂಗಳಿಂದ ಹಣ ಏನಕ್ಕೆ ಬರಲ್ಲ? ಏನಾದರೂ ಕಾಂಗ್ರೆಸ್ ಇವಾಗ ಕೇಂದ್ರದಲ್ಲಿ ಬಂದಿಲ್ಲ ಅಂದರೆ ನಮ್ಗೆ ಹಣ ಬರೋ ಸ್ಟಾಪ್ ಆಗುತ್ತಾ? ಏನಿದು 9ನೇ ಕಂತಿನ ಹಣ ಮುಂದಿನ ತಿಂಗಳಿಂದ ಬರಲ್ಲ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೋಡಿ, ನಿಮಗೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಹಾಕೋ ಬರ್ತಾ ಇದ್ದಾರೆ. ಇಲ್ಲಿ ನಿಮಗೆ ಮಾರ್ಚ್ವರೆಗೂ ಕೂಡ 9 ಕಂತುವರೆಗೂ ಕೂಡ ಕರೆಕ್ಟಾಗಿ ಹಾಕಿದ್ದಾರೆ. ಮಾರ್ಚು ಏಪ್ರಿಲ್ವರೆಗೂ ಕೂಡ. ಇವಾಗ ಏಪ್ರಿಲ್ವರೆಗೂ ಕೂಡ ತೊಗೊಂಡ್ರೆ ಆಗಸ್ಟಿಂದ ನಿಮಗೆ 9 ಕಂತಿನ ಹಣದವರೆಗೂ ಕೂಡ ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ. 18,000 ರೂಪಾಯಿ ನಿಮಗೆ ಸರ್ಕಾರದಿಂದ ಬಂದಿದೆ. ಇವಾಗ ನಿಮಗೆ ಮುಂದಿನ ತಿಂಗಳಿಂದ ಏನಕ್ಕೆ ಬರಲ್ಲ, ಎಲೆಕ್ಷನ್ ಆಗಿದ ತಕ್ಷಣ ಬರಲ್ವಾ, ಏನಿದು ಅಂತ ಕೇಳ್ಬೋದು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಏನು ಹಣನ ಪಡ್ಕೋತಾ ಇದ್ದೀರಾ, ಇಲ್ಲಿ BJP ಅವರು ಒಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ನೀವು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತಾ ಇದ್ದೀರಾ 2,000 ರೂಪಾಯಿ, ಇದು ನಿಮಗೆ ಎಲೆಕ್ಷನ್ ಆದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರ ನೀಡಲ್ಲ. ಯಾಕೆಂದರೆ ಇವ್ರು ಕೇಂದ್ರದಲ್ಲೂ ಕೂಡ ಬರಲ್ಲ ಅಧಿಕಾರಕ್ಕೆ. ಅದರಿಂದ ಈ ಒಂದು 2,000 ರೂಪಾಯಿ ನೀವು ಪಡ್ಕೋತಾ ಇರೋದು ಸ್ಟಾಪ್ ಆಗುತ್ತೆ. ಮತ್ತು ಇಲ್ಲಿ ಕಾಂಗ್ರೆಸ್ ಅವರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ BJP ಅವರು ಎಲ್ಲ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಸ್ಟಾಪ್ ಮಾಡೋಕ್ಕೆ ಕೇಂದ್ರದಲ್ಲಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆದರೆ ಜನರು ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಿದರೆ ಬಿಡಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕಂಟಿನ್ಯೂ ಆಗುತ್ತೆ. ಆದರೆ ಜೂನ್ ಆದಮೇಲೆ ಏನಾಗುತ್ತೆ ಅಂತ ಕಾಯ್ದು ನೋಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮಾಹಿತಿ ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್